ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಶ್ರೀ ಚೌದಾಪುರಿ ಹಿರೇಮಠ ಬ್ರಹ್ಮಪುರ ಶಹಾಬಾಜಾರ್ ಕಲಬುರಗಿಯಿಂದ ಶತಾಯುಷಿ ಲಿಂಗೈಕ್ಯ ಶ್ರೀ ಷಡಕ್ಷರಿ ಬ್ರಹ್ಮ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳ 46ನೇ ಪುಣ್ಯ ಸ್ಮರಣೆ ಪ್ರಯುಕ್ತ ವರದಾನಿ ಗುಡ್ಡಾಪುರ ದಾನಮ್ಮದೇವಿ ಮಹಾಪುರಾಣ ಅಯ್ಯಾಚಾರ ಹಾಗೂ ಲಿಂಗದೀಕ್ಷೆ ಕಾರ್ಯಕ್ರಮವನ್ನು ಪುಣ್ಯ ಸ್ಮರಣೋತ್ಸವ ಮತ್ತು ಪಲ್ಲಕ್ಕಿ ಮಹೋತ್ಸವ ಸುವರ್ಣ ಸಂಭ್ರಮ ನಿಮಿತ್ತ ವೈಭವಿಕ ಜೀವನ 50 ವಸಂತಗಳ ಪೂರೈಸಿದ 51 ದಂಪತಿಗಳಿಗೆ ವಿಶೇಷ ಸತ್ಕಾರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಭಕ್ತರಾದ ಶರಣಗೌಡ ಪಾಟೀಲ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶತಾಯುಷಿ ಲಿಂಗೈಕ್ಯ ಶ್ರೀ ಷಡಕ್ಷರಿ ಬ್ರಹ್ಮ ಶಾಂತವೀರ ಶಿವಾಚಾರ್ಯ ಮಹಾಸ್ವಾಮಿಗಳ 44ನೇ ಪುಣ್ಯ ಸ್ಮರಣೋತ್ಸವ ಪ್ರಯುಕ್ತ ಜನವರಿ 17ರಿಂದ 27ರವರೆಗೆ ವರದಾನಿ ಗುಡ್ಡಾಪುರ ದಾನಮ್ಮದೇವಿ ಮಹಾಪುರಾಣ ಕಾರ್ಯಕ್ರಮ ಮತ್ತು ಜನವರಿ 25ರಂದು ಅಯ್ಯಾಚಾರ ಹಾಗೂ ಲಿಂಗದೀಕ್ಷೆ, ಜನವರಿ 28ರಂದು ಪುಣ್ಯ ಸ್ಮರಣೋತ್ಸವ ಮತ್ತು ಪಲ್ಲಕ್ಕಿ ಮಹೋತ್ಸವ ಆಯೋಜನೆ ಮಾಡಲಾಗಿದೆ. ಈ ಒಂದು ಸಂದರ್ಭದಲ್ಲಿ ವೈಭವಿಕ ಜೀವನದ 50 ವಸಂತಗಳು ಪೂರೈಸಿದ 51 ದಂಪತಿಗಳಿಗೆ ವಿಶೇಷ ಸತ್ಕಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಶರಣಾರ್ಥಿಗಳು, ಈ ಒಂದು ಚೌದಾಪುರ ಹಿರೇಮಠದ ಶತಾಯುಷಿ ಲಿಂಗೈಕ್ಯ ಶಟಸ್ಥಲ ಬ್ರಹ್ಮ ಶಾಂತವೀರ ಶಿವಾಚಾರ್ಯರ 44ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ನಾವು ಪ್ರತಿ ವರ್ಷ ಅವರ ಒಂದು ಪುಣ್ಯ ಸ್ಮರಣೆಯನ್ನು ಪ್ರತಿ ವರ್ಷ ಚಾಚು ತಪ್ಪದೆ ಈ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಬಂದಿದ್ದೇವೆ. ಮೊಟ್ಟ ಮೊದಲಾಗಿ ಶತಾಯುಷಿಗಳು ಶಾಂತವೀರ ಶಿವಾಚಾರ್ಯರು ಈ ಒಂದು ನಾಡಿನ ಅತ್ಯಂತ ಹಿರಿಯ ಸಾಹಿತಿಗಳು ಆಗಿದ್ದರು. ಅನೇಕ ಕಾದಂಬರಿಗಳು, ಪ್ರವಚನಗಳು, ನಾಟಕಗಳು ಅತ್ಯಂತ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಅತ್ಯಂತ ಹಿರಿಯ ಸಾಹಿತ್ಯ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂಥ ಒಂದು ಸಾಹಿತ್ಯ ಲೋಕದಲ್ಲಿ ಅವರು ಶ್ರೀಮಠದ ಜೊತೆಗೇ ಹಿಂದಿನ ನಿಜಾಮರ ಕಾಲದಲ್ಲಿ ಅವರು ಶ್ರೀಮಠದ ಹೆಂಗೆ ನಡೆಸ್ತಿದ್ರು ಅಂದರೆ, ಹೊರಗಡೆ ನಿಜಾಮರ ಕಾಲದಲ್ಲಿ ಉರ್ದು ಬೋರ್ಡನ್ನು ಹಚ್ಚಿ ಒಳಗಡೆ ಕನ್ನಡ ಮತ್ತು ಸಾಂಸ್ಕೃತಿಕ ದಾಸೋಹ ನಡೆಸೋಂಥ ಕೀರ್ತಿ ಶಾಂತವೀರ ಶಿವಾಚಾರ್ಯರಿಗೆ ಸಲ್ಲುತ್ತದೆ. ಯಾಕಂದರೆ ಹಲವಾರು ವರ್ಷಗಳಿಂದ ನಮ್ಮ ಬಡ ಮಕ್ಕಳಿಗೆ ಅನೇಕ ಹಿರಿಯ ಸಾಹಿತಿಗಳು ಈ ಒಂದು ಮಠದಲ್ಲಿ ಶಿಕ್ಷಣವನ್ನು ಒಯ್ದಿರ್ತಾರೆ. ಅಂಥ ಒಂದು ಮೇಧಾವಿ ಹಾಗೂ ಶ್ರೀಮಠದ ಒಂದು ತಾವು ಶಿಕ್ಷಣ ಮತ್ತು ದಾಸೋಹಕ್ಕೆ ಒಂದು ನಿಟ್ಟನ್ನು ಕೊಟ್ಟಂಥ ಈ ಒಂದು ಮಹಾ ಶಿವಾಚಾರ್ಯರ ಶಟಸ್ಥಲ ಬ್ರಹ್ಮ ಶಾಂತವೀರ ಶಿವಾಚಾರ್ಯರ 44ನೇ ಪುಣ್ಯ ಸ್ಮರಣೋತ್ಸವವನ್ನು ಈ ವರ್ಷ ದಿನಾಂಕ 17/1/2026ರಿಂದ ದಿನಾಂಕ 27/2026 ಈ ಒಂದು ಕಾರ್ಯಕ್ರಮವನ್ನು ವರದಾನಿ ಗುಡ್ಡಾಪುರ ದಾನಮ್ಮದೇವಿ ಮಹಾಪುರಾಣವನ್ನು ನಾವು ನೆರವೇರಿಸಲಿದ್ದೇವೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ 17ನೇ ತಾರೀಕು ಉದ್ಘಾಟನೆಯ ಸಮಾರಂಭವನ್ನು ಚರಲಿಂಗ ಮಹಾಸ್ವಾಮಿಗಳು ಗದ್ದಿಗೆ ಮಠ ಇವರ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮ ಉದ್ಘಾಟನೆಗೊಳ್ಳುತ್ತದೆ. ಅದೇ ರೀತಿ ಶರಣಬಸವೇಶ್ವರರ 9ನೇ ಪೀಠಾಧಿಪತಿಗಳಾದಂಥ ಪೂಜ್ಯ ದೊಡ್ಡಪ್ಪಪ್ಪ ಅವರು ಈ ನೇತೃತ್ವವನ್ನು ವಹಿಸಲಿದ್ದಾರೆ. ಅದೇ ರೀತಿ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಸಚಿವರು, ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಕೂಡ ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ. ಅದೇ ರೀತಿ ಗೌರವ ಉಪಸ್ಥಿತಿಯನ್ನು ಸನ್ಮಾನ್ಯ ಶ್ರೀಮತಿ ವರ್ಷಾ ರಾಜೀವ್ ಜಾನೆ ಪೂಜ್ಯ ಮಹಾಪೌರರು ಮಹಾನಗರ ಪಾಲಿಕೆ ಕಲಬುರಗಿ ಅವರು ಕೂಡ ಒಂದು ಗೌರವ ಉಪಸ್ಥಿತರಿರುವುದು. ಸನ್ಮಾನ್ಯ ಇನ್ನೋರ್ವ ಗೌರವ ಉಪಸ್ಥಿತಿಯನ್ನು ಸನ್ಮಾನ್ಯ ಶ್ರೀ ತೃಪ್ತಿ ಶ್ರೀನಿವಾಸ್ ಲಾಕೆ ಉಪಮಹಾಪೌರರು ಮಹಾನಗರ ಪಾಲಿಕೆ ಕಲಬುರಗಿ ಅನೇಕ ಮುಖ್ಯ ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ಈ ವರ್ಷದ ವಿಶೇಷತೆ ಅಂದರೆ ನಾವು ನಿಮಗೆಲ್ಲ ನೆನಪಿರಬೇಕು, ಈ ಒಂದು ಮಠ ಐತಿಹಾಸಿಕ ಕಾರ್ಯಕ್ರಮವನ್ನು ಹೋದ ವರ್ಷ 2025ರಲ್ಲಿ ನಾವು ಶಾಂತವೀರ ಶಿವಾಚಾರ್ಯ ಶಿಲಾಮಂಟಪ, ಶಿಲಾಗದ್ದಿಗೆ ಹಾಗೂ 11,000 ಸುಮಂಗಲಿಯರ ಉಡಿ ತುಂಬುವ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಾವು ಈ ಒಂದು ನಿಮ್ಮೆಲ್ಲರ ಸಹಾಯದಿಂದ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೇವೆ. ಈ ವರ್ಷ ವಿಶೇಷವಾಗಿ ದಿನಾಂಕ 25/1/2026ರಂದು ಬೆಳಗ್ಗೆ ಅಯ್ಯಾಚಾರ ಮತ್ತು ಲಿಂಗ ದೀಕ್ಷೆ ಕಾರ್ಯಕ್ರಮ ಇರುತ್ತದೆ. ಅದೇ ರೀತಿ ಅದೇ ದಿವಸ 25ನೇ ತಾರೀಕು ಮಧ್ಯಾಹ್ನ 11 ಗಂಟೆಗೆ ರವಿವಾರ ದಿವಸ ಬಸವೇಶ್ವರ ಆಸ್ಪತ್ರೆ ಸಹಯೋಗದಿಂದ ಪ್ರತಿಷ್ಠಿತ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಒಂದು ಆಶ್ರಯದಲ್ಲಿ ಒಂದು ಉಚಿತವಾದ ಆರೋಗ್ಯ ತಪಾಸಣೆಯನ್ನು ಕೂಡ ಈ ಶಿಬಿರ ಹಮ್ಮಿಕೊಳ್ಳಲಾಗಿದೆ. ಆ ಶಿಬಿರದಲ್ಲಿ ಎಲ್ಲ ಬಂದಂಥ ಬ್ರಹ್ಮಪುರ ಬಡಾವಣೆ ಹಾಗೂ ಶಹಾಬಾಜಾರ್ ನಗರ ಎಲ್ಲ ಸದ್ಭಕ್ತರಿಗೆ ಎಲ್ಲರಿಗೆ ಅನುಕೂಲವಾಗಲಿ ಎಂದು ಒಂದು ವಿಶೇಷವಾಗಿ ಒಂದು ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ದಿನಾಂಕ 27ರಂದು ಪುರಾಣ ಮಹಾಮಂಗಲ ಕಾರ್ಯಕ್ರಮ ಜರುಗಲಿದೆ. ಈ ಪುರಾಣ ಮಹಾಮಂಗಲ ಕಾರ್ಯಕ್ರಮದಲ್ಲಿ
ಷಡಕ್ಷರಿ ಶಿವಯೋಗಿ ಡಾಕ್ಟರ್ ಮುರುಘರಾಜ ಮಹಾಸ್ವಾಮಿಗಳು ನೇತೃತ್ವವನ್ನು ವಹಿಸಲಿದ್ದಾರೆ. ನವಕಲ್ಯಾಣ ಮಠ ಜಿಡ್ಗಾ ಮುಗುಳಕೋಡ ಹಾಗೂ ಇನ್ನೋರ್ವ ನೇತೃತ್ವವನ್ನು ಶಟಸ್ಥಲ ಬ್ರಹ್ಮ ರೇವಣಸಿದ್ಧ ಶಿವಾಚಾರ್ಯರು ಚಿಕ್ಕವೀರೇಶ್ವರ ಮಠ ಶ್ರೀನಿವಾಸ ರಳಿಗೆ ಅವರು ಕೂಡ ನೇತೃತ್ವ ವಹಿಸಲಿದ್ದಾರೆ. ಅದೇ ರೀತಿ ಇನ್ನೋರ್ವ ನೇತೃತ್ವವನ್ನು ಶಟಸ್ಥಲ ಬ್ರಹ್ಮ ಶಿವಮೂರ್ತಿ ಶಿವಾಚಾರ್ಯ ಹಿರೇಮಠ ದೇವಾಪುರ ಹಾಗೂ ಸ್ಟೇಷನ್ ಬಬಲಾರ್ ಇವರು ಕೂಡ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅದೇ ರೀತಿ ಗುರುಲಿಂಗ ಮಹಾಸ್ವಾಮಿಗಳು ವಿರಕ್ತ ಮಠ ಮುಕ್ತಾರ ಬಬಲಾರ್ ಅವರು ಕೂಡ ಈ ಒಂದು ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ಡಾಕ್ಟರ್ ದ್ರಾಕ್ಷಾಯಣಿ ತಾಯಿ ಅವರು ಕುಲಾಧಿಪತಿಗಳು ಶರಣಬಸವೇಶ್ವರ ವಿಶ್ವವಿದ್ಯಾಲಯ ಕಲಬುರಗಿ, ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಅಲ್ಲಂಪ್ರಭು ಪಾಟೀಲ್ ಶಾಸಕರು ಕಲಬುರಗಿ ದಕ್ಷಿಣ, ಅದೇ ರೀತಿ ದತ್ತಾತ್ರೇಯ ಪಾಟೀಲ್ ರೇವೂರು ಮಾಜಿ ಶಾಸಕರು ಕಲಬುರಗಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ. ಚಂದ್ರಕಾಂತ್ ಬಿ ಪಾಟೀಲ್, ಪ್ರವೀಣ್ ಹರ್ವಾಡ್, ಅಮರನಾಥ್ ಪಾಟೀಲ್ ಅವರು, ಅನೇಕ ಹರಗುರು ಚರಮೂರ್ತಿಗಳು ಮತ್ತು ಅನೇಕ ಸಮಾಜದ ಮುಖಂಡರು, ಅನೇಕ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ವಿಶೇಷವಾಗಿ 28ನೇ ತಾರೀಕು ಶಾಂತಿವೀರ ಶಿವಾಚಾರ್ಯರ ಪಲ್ಲಕ್ಕಿ ಉತ್ಸವ ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಬ್ರಹ್ಮಪುರದ ಬೀದಿಗಳಲ್ಲಿ ಅನೇಕ ಕಲಾ ತಂಡದೊಂದಿಗೆ ಈ ಶಾಂತಿವೀರ ಶಿವಾಚಾರ್ಯ 28ನೇ ತಾರೀಕು ಬೆಳಿಗ್ಗೆ ಕರ್ದುಗದ್ದಿಗೆಗೆ ಮಂಗಳಾರತಿ, ರುದ್ರಾಭಿಷೇಕ, ಜಪಯಜ್ಞ ಎಲ್ಲರೂ ಮುಗಿಸಿ 11 ಗಂಟೆಗೆ ಸುಮಾರಾಗಿ ಪಲ್ಲಕ್ಕಿ ಉತ್ಸವ ಪ್ರಾರಂಭಗೊಂಡು ಮಧ್ಯಾಹ್ನ 3 ಗಂಟೆಗೆ ಶ್ರೀಮಠಕ್ಕೆ ಆಗಮವಾಗಿ ತದನಂತರ ಎಲ್ಲ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಎಲ್ಲ ಭಕ್ತರು ಈ ಒಂದು ಕೃಪಾಶೀರ್ವಾದ ಪಡೆದು ಶಾಂತಿವೀರ ಶಿವಾಚಾರ್ಯರು ಹಾಗೂ ಈ ಎಲ್ಲ ಕಾರ್ಯಕ್ರಮವನ್ನು ನೇತೃತ್ವ ವಹಿಸಿದಂಥ ಶಿಕ್ಷಣ ಪ್ರೇಮಿಗಳು, ದಾಸೋಹ ಮೂರ್ತಿಗಳಂತ ಶಟಸ್ಥಲ ಬ್ರಹ್ಮಿ ರಾಜಶೇಖರ ಶಿವಾಚಾರ್ಯರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿದೆ. ಆದ ಕಾರಣ ತಾವೆಲ್ಲರೂ ಕೂಡ ಎಲ್ಲ ಕಲಬುರಗಿ ನಗರದ ಭಕ್ತಾದಿಗಳಿಗೆ ವಿನಂತಿಸಿಕೊಳ್ಳುವುದೇನೆ ತಮ್ಮ ಮೂಲಕ ಈ ಕಾರ್ಯಕ್ರಮದಲ್ಲಿ ಬಂದು ಪುನೀತರಾಗಬೇಕು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈ ಸುದ್ದಿಗೋಷ್ಠಿಯಲ್ಲಿ ವೀರೇಂದ್ರ ಪಾಟೀಲ್, ಎಸ್ ಪಾಟೀಲ್, ಸುಭಾಷ್ ಚಂದ್ರ, ಶಿವಪ್ಪ, ಸಾಗರ್, ನಿಜಲಿಂಗಪ್ಪ, ಪುಂಡಲೀಕ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ.